ಸ್ನೇಹಿತರೆ ನಮಸ್ಕಾರ. ನನಗೆ ಈ ದೃಶ್ಯವನ್ನು ನೋಡಿದ್ರೆ ಪ್ರೇಮ್ ಅವರ ಸಾಂಗ್ ಇದೆಯಲ್ಲ, ಅಯ್ಯೋ ದೇವರೇ ನೀನು ಇದ್ದರೆ, ಈ ಸಾಂಗ್ ನೆನಪಾಗ್ತಿದೆ ಕಣ್ರಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಾಂಗ್ ಈಗ ಈ ವ್ಯಕ್ತಿಗೆ ಪಕ್ಕ ಸೂಟ್ ಆಗ್ತಿದೆ. ಈ ವ್ಯಕ್ತಿ ಯಾರು, ಏನು, ಈತನ ಹಿನ್ನೆಲೆ ಏನು, ಇವೆಲ್ಲವೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಈ ವ್ಯಕ್ತಿಯ ಇವತ್ತಿನ ಈ ದಯನೀಯ ಪರಿಸ್ಥಿತಿ ಇದೆಯಲ್ಲ, ಇದು ಎಂಥವ್ರಿಗೂ ಕೂಡ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ. ಬಹುಶಃ ಎಷ್ಟೆಲ್ಲ ಕನಸುಗಳನ್ನು ಇಟ್ಕೊಂಡು ಒಂದು ಅತ್ಯುನ್ನತ ಹುದ್ದೆ, ಇಡೀ ಸಮಾಜವೇ ಗೌರವ ಕೊಡುವಂಥ ಅತ್ಯುನ್ನತ ಹುದ್ದೆ, ಆ ಹುದ್ದೆಯನ್ನು ತ್ಯಜಿಸಿ ರಾಜಕಾರಣದಲ್ಲಿ ಭಾರಿ ದೊಡ್ಡ ಸಾಧನೆಯನ್ನು ಮಾಡಬೇಕು, ನಾನು ಕೂಡ ಮೋದಿಯಂತ ಆಗಬೇಕು ಅನ್ನುವಂತಹ ಕನಸುಗಳನ್ನು ಇಟ್ಕೊಂಡು ರಾಜಕೀಯಕ್ಕೆ ಹೋದಂಥ ಈ ವ್ಯಕ್ತಿಗೆ ಕೊನೆಗೆ ಸಿಕ್ಕಿದ್ದು ಏನು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಇಲ್ಲಿ ಈ ಪರಿ ಕೂತಿರುವಂತಹ ಸ್ಥಿತಿಯೇ ಸಾಕ್ಷಿ. ಹೌದು, ನಾನು ಮಾತನಾಡ್ತಿರೋದು ಕೆ ಅಣ್ಣಾಮಲೈ ಬಗ್ಗೆ. ಕೆ ಅಣ್ಣಾಮಲೈ ದಕ್ಷಿಣ ಭಾರತದ BJPಯ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸ್ಕೊಂಡಿದ್ದಂತಹ ನಾಯಕ. ಈ ಪೊಲೀಸ್ ಅಥವಾ ಖಾಕಿಯನ್ನು ಧರಿಸಿದ್ದಂತಹ ಸಂದರ್ಭದಲ್ಲಿ ಈತನ ಡೈಲಾಗ್ಗಳು, ಈತನ ಅಬ್ಬರ, ಈತನ ಆರ್ಭಟ, ಈತನ ಒಂದು ಜನಪ್ರಿಯತೆಯನ್ನು ಕಂಡು ಎಷ್ಟೋ ಜನ ಮರುಳಾಗಿ ಹೋಗಿದ್ರು. ಆದರೆ ಕೆಲವು ವ್ಯಕ್ತಿಗಳಿಗೆ ಈತನ ಅಸಲಿಯತ್ತೇನು ಅನ್ನೋದು ಗೊತ್ತಾಗಿತ್ತು. ಇನ್ಫ್ಯಾಕ್ಟು ನಿಮಗೆ ಗೊತ್ತಿರದಂಥ ಒಂದೆರಡು ಪ್ರಮುಖ ವಿಚಾರಗಳನ್ನು ನಾನಿವತ್ತು ನಿಮಗೆ ಹೇಳಲೇಬೇಕು. ಇದೇ ಅಣ್ಣಾಮಲೈ ಕಾರ್ಕಳದಲ್ಲಿ ASP ಆಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಅಣ್ಣಾಮಲೈ ಮೇಲೆ ಇತ್ತು. ಅಟ್ ದಿ ಸೇಮ್ ಟೈಮ್ ಪಾಪ್ಯುಲಾರಿಟಿಯೂ ಕೂಡ ಇತ್ತು. ಪಾಪ್ಯುಲಾರಿಟಿ ಅಂತ ಹೇಳಿದ್ರೆ ಆ ಪ್ರಮಾಣದ ಪಾಪ್ಯುಲಾರಿಟಿ ಅಲ್ಲ, ಈ ಪ್ರಮಾಣದ ಪಾಪ್ಯುಲಾರಿಟಿನೂ ಕೂಡ ಅಲ್ಲ. ಸೋಷಿಯಲ್ ಮೀಡಿಯಾ ಆಗಿನ್ನೂ ಕೂಡ ಸ್ವಲ್ಪ ಬಳಕೆ ಆಗ್ತಿದ್ದಂಥ ಸಂದರ್ಭ ಅದು. ಆಗಲೇ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಅಣ್ಣಾಮಲೈ ಸ್ಪಷ್ಟವಾಗಿ ಕಲ್ತ್ಕೊಂಡಿದ್ರು, ಅದನ್ನು ಬಳಕೆ ಮಾಡಿಕೊಂಡ್ರು ಕೂಡ. ಅಲ್ಲಿಂದ ಬೇರೆ ಕಡೆ ಹೋಗಿ ಉಡುಪಿಯ SP ಆಗಿ, ಉಡುಪಿ SPಯಿಂದ ವಾಪಸ್ ಚಿಕ್ಕಮಗಳೂರಿನ SP ಆಗಿ ಯಾವಾಗ ಅಣ್ಣಾಮಲೈ ಬಂದರೋ ಅಣ್ಣಾಮಲೈ ಕದರೆ ಬದಲಾಗಿ ಹೋಯಿತು. ಉಡುಪಿಯಲ್ಲಿ SP ಆಗಿದ್ದಂಥ ಸಂದರ್ಭದಲ್ಲೇ ಸಾಕಷ್ಟು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟಂಥ ಅಣ್ಣಾಮಲೈ, ಸಿಂಗಂ ಅಣ್ಣಾಮಲೈ ಅನ್ನುವ ಒಂದು ಟೈಟಲ್ಗಳು ರಾರಾಜಿಸೋದಕ್ಕೆ ಶುರು ಮಾಡಿದ್ವು. ಅದರಲ್ಲೂ ಕೂಡ ಕೆಲವು ಬಕೆಟ್ ಮೀಡಿಯಾಗಳಿರ್ತಾವಲ್ಲ, ಇವರು ಹೇಗೆ ಅಂತ ಹೇಳಿದ್ರೆ ₹1 ಅಂತ ಹೇಳಿದ್ರೆ ₹10 ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡುವಂಥವ್ರು. ಏನೋ ಒಂದು ಅವ್ರದ್ದು ಕೆಲಸ ಆಗಬೇಕು ಅಥವಾ ಅವ್ರಿಗೊಂದು 3 ಕಾಸು ಸಂಪಾದನೆ ಆಗಬೇಕು, ಈ ಕಾರಣಕ್ಕೋಸ್ಕರ ಬಕೆಟ್ ಹಿಡಿಯುವಂಥ ಸಾಕಷ್ಟು ಜನ ಇದ್ದಾರೆ. ಇದೇ ರೀತಿ ಇದೇ ಬಕೆಟ್ ಮೀಡಿಯಾದವರು ಇವನನ್ನು ಹೀರೋ ಮಾಡಿಬಿಟ್ರು ಅಣ್ಣಾಮಲೈಯನ್ನು. ಆಯಿತು, ಇಲ್ಲಿಂದ ಚಿಕ್ಕಮಗಳೂರು SP ಆಗಿ ಬಂದರು. ಚಿಕ್ಕಮಗಳೂರು SP ಆಗಿ ಬಂದಂಥ ಅಣ್ಣಾಮಲೈಗೆ ಇಲ್ಲಿ ಸಿಕ್ಕಂತಹ ಜನಪ್ರಿಯತೆ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಯಾರಿಗೂ ಕೂಡ ಈ ಹಿಂದೆ ಯಾರಿಗೂ ಕೂಡ ಸಿಗದಂಥ ಜನಪ್ರಿಯತೆ, ಇನ್ನು ಮುಂದೆ ಯಾರಿಗೂ ಕೂಡ ಸಿಗದೆ ಇರಬಹುದಾದಂಥ ಜನಪ್ರಿಯತೆ ಅಣ್ಣಾಮಲೈಗೆ ಚಿಕ್ಕಮಗಳೂರಿನಲ್ಲಿ ಸಿಕ್ಬಿಡ್ತು. ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿರ್ತೀರ, ಅಣ್ಣಾಮಲೈ ಈ ರೋಡ್ ತಡೆದು ಪ್ರತಿಭಟನೆ ಮಾಡ್ತಿದ್ದಂತಹ ಜನರ ಮೇಲೆ ಯಾವಾಗ ತನ್ನ ಈ ದರ್ಪವನ್ನು ಪ್ರದರ್ಶನ ಮಾಡಿದ್ರು, ತನ್ನ ಮಾತಿನ ಮೂಲಕ ಅವರನ್ನು ಹೆದರಿಸುವಂಥ ಕೆಲಸವನ್ನು ಮಾಡಿದ್ರು, ಅವತ್ತು ಚಿಕ್ಕಮಗಳೂರಿನಲ್ಲಿ ಒಂದು ಕದರ್ ಕ್ರಿಯೇಟ್ ಆಗಿತ್ತು. ಅಲ್ಲಿಗೆ ಸಿಂಗಮ್ ಅನ್ನುವಂಥ ಹೆಸರು ನಿಜ ರೂಪಕ್ಕೆ ಬಂದಿತ್ತು. ಅದಾದ ಬಳಿಕ ನೋಡಿ, ಯಾವಾಗ ಅಣ್ಣಾಮಲೈ ಚಿಕ್ಕಮಗಳೂರಿನಿಂದ ಹೋಗುವಂತಹ ಸಂದರ್ಭ ಹತ್ತಿರ ಆಗಿದ್ದು ಯಾವಾಗ ಅಂತೇಳಿ ಕೇಳಿದರೆ, ಕಾಂಗ್ರೆಸ್ ನಾಯಕರ ಜೊತೆಗೆ ನಡೆದಂತಹ ವಾಗ್ವಾದಗಳು. ಹೌದು, ಇದೇ ಅಣ್ಣಾಮಲೈಗೂ ಮತ್ತು ಕಾಂಗ್ರೆಸ್ನ ನಾಯಕರಾದಂತಹ ಸುಧೀರ್ ಕುಮಾರ್ ಮುರಳಿ ಅವರಿಗೂ ಬಾಳೆಹೊನ್ನೂರಿನ ಪೊಲೀಸ್ ಠಾಣೆಯಲ್ಲಿ ಭಾರಿ ದೊಡ್ಡ ಗಲಾಟೆ ಆಗಿತ್ತು ರೀ, ಭಾರಿ ದೊಡ್ಡ ಗಲಾಟೆ. ಇನ್ಫ್ಯಾಕ್ಟು ಕೈ ಮುಲಾಯಿಸುವಂಥ ಹಂತಕ್ಕೂ ಕೂಡ ಹೋಗಿತ್ತು ಈ ವಾಗ್ವಾದ. ಅವತ್ತೇ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು. ಆವತ್ತು ಇದೇ ಕಾಂಗ್ರೆಸ್ನ ನಾಯಕರಾದಂಥ ಸುಧೀರ್ ಕುಮಾರ್ ಮುರಳಿಯವರು ಅಣ್ಣಾಮಲೈ ಅವರಿಗೆ ಚಾಲೆಂಜನ್ನು ಹಾಕಿದರು. ನೀನು ಕಾಕಿ ಬಟ್ಟೆಯನ್ನು ತೆಗೆದಿಟ್ಟು ಬಾ, ಎಲೆಕ್ಷನ್ನಿಗೆ ನಿಲ್ಲು, ಅಲ್ಲಿ ಸಾಧನೆ ಮಾಡಿ ನೀನು ತೋರಿಸು ಅಂತ ಹೇಳಿಬಿಟ್ಟು. ಅದನ್ನು ಯಾವ ರೀತಿ ಸ್ಫೂರ್ತಿಯಾಗಿ ತೆಗೆದುಕೊಂಡ್ರು ಅಣ್ಣಾಮಲೈ ಗೊತ್ತಿಲ್ಲ. ಆದರೆ ಅಲ್ಲಿಂದ ಯಾವಾಗ ಚಿಕ್ಕಮಗಳೂರಿನ SP ಆಗಿದ್ದಂಥ ಅಣ್ಣಾಮಲೈ ಟ್ರಾನ್ಸ್ಫರ್ ಆಗಿ ಜಯನಗರದ ಈ ಬೆಂಗಳೂರು ಸೌತ್ ಡಿವಿಷನ್ನ DCP ಆಗಿ ಅಧಿಕಾರವನ್ನು ವಹಿಸ್ಕೊಂಡ್ರು, ಅಲ್ಲಿ ಕಂಪ್ಲೀಟ್ ಆದಂಥ ತಮ್ಮ ಅಧಿಕಾರವನ್ನು ಪೂರ್ಣಗೊಳಿಸಲಿಲ್ಲ, ಅಲ್ಲಿಯೇ ರಾಜೀನಾಮೆಯನ್ನು ಕೊಟ್ಟಿದ್ದು.
ರಾಜೀನಾಮೆಯನ್ನು ಕೊಟ್ಟಂಥ ಅಣ್ಣಾಮಲೈ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ದರು. ಅದಾದ ಬಳಿಕ ಸೇರಿದ್ದು ಬಿ ಜೆ ಪಿಗೆ. ಯಾವತ್ತು ಬಿ ಜೆ ಪಿಗೆ ಅಣ್ಣಾಮಲೈ ಸೇರಿದ್ರೋ ಅವತ್ತು ಬಿ ಜೆ ಪಿಯಲ್ಲಿ ಒಂದು ಹೊಸ ರೀತಿಯಾದಂಥ ಸಂಚಲನಾತ್ಮಕ ಶಕ್ತಿ ಹುಟ್ಕೊಳ್ತು. ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ದೊಡ್ಡ ಬಿರುಗಾಳಿಗೆ ಬೀಸಬಹುದು ಅನ್ನುವಂತಹ ನಿರೀಕ್ಷೆ ಹುಟ್ಕೊಳ್ತು. ಆದರೆ ಇವತ್ತಿಗೆ ಆಗಿದ್ದೇನು ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಾದಂಥ ಪರಿಸ್ಥಿತಿ ಇಲ್ಲ. ಹೇಳಿದೆಲ್ಲ ಆರಂಭದಲ್ಲೇ, ಸಣ್ಣ ಮಕ್ಕಳಿಗೂ ಕೂಡ ಈ ವ್ಯಕ್ತಿಯ ಪರಿಸ್ಥಿತಿ, ಹೀನಾಯ ಸ್ಥಿತಿ ಈಗ ಅರಿವಾಗ್ತಿದೆ. ಅಣ್ಣಾಮಲೈಯನ್ನು ಸಿಂಗಂ ಅಂತಹ ಮಾಡಿದಂತಹ ಇದೇ ಜನರು ಇವತ್ತು ಒಂದು ರೀತಿಯಲ್ಲಿ ಚಿಂಗಂ ಮಾಡಿಬಿಟ್ಟಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ಅಣ್ಣಾಮಲೈ ಕಂಪ್ಲೀಟಾಗಿ ಸೈಡ್ಲೈನ್ ಆಗಿಬಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ನೆಲಕಚ್ಚಿದ್ದಂಥ ಬಿ ಜೆ ಪಿಗೆ ಮರುಜೀವವನ್ನು ಕೊಟ್ಟಂತಹ ಅಣ್ಣಾಮಲೈ ಇವತ್ತು ಇದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯವಾಗಿದೆ. ಸ್ಪರ್ಧೆ ಮಾಡಿರುವಂಥ ಸ್ಪರ್ಧಿಗಳ ಪರವಾಗಿ ಅವರ ಓಟನ್ನು ಕೇಳುವಂತಹ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದೇ ರಾಜಕೀಯ, ಇದೇ ರಾಜಕೀಯದ ಒಳ ಸುಳಿವುಗಳು. ನೀವು ಬಹುಶಃ ನೀರಲ್ಲಿರುವಂತಹ, ನೀರಿನ ಪ್ರವಾಹದಲ್ಲಿರುವಂತಹ ಅಥವಾ ಅಣೆಕಟ್ಟಿನಲ್ಲಿರುವಂತಹ, ಅಣೆಕಟ್ಟಿನ ಸಮೀಪದಲ್ಲಿರುವಂತಹ ಸುಳಿಗಳನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಬಟ್ ಆದರೆ ರಾಜಕೀಯದ ಸುಳಿಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಣ್ಣಾಮಲೈಯಲ್ಲ, ಅಣ್ಣಾಮಲೈಯಂತಹ ಎಂತಹ ವ್ಯಕ್ತಿಗಳು ಬಂದರೂ ಕೂಡ ಸಾಧ್ಯವೇ ಇಲ್ಲ. ರಾಜಕೀಯನೇ ಹಾಗೆ. ನಾಳೆ ಪ್ರಧಾನಮಂತ್ರಿ ಮೋದಿ ವಿರುದ್ಧ ಮತ್ತೊಂದು ಟೀಮ್ ಷಡ್ಯಂತ್ರವನ್ನು ಮಾಡಿ ಅಲ್ಲೇನೋ ಒಂದು ಮಾಡಿದ್ರೂ ಕೂಡ ನೀವು ಅಚ್ಚರಿ ಪಡಬೇಡ್ರಿ. ರಾಜಕೀಯನೇ ಹಾಗೆ, ರಾಜಕೀಯನೇ ಹಾಗೆ. ಇಲ್ಲೂ ತಮಿಳುನಾಡಿನಲ್ಲೂ ಕೂಡ ಆಗ್ತಿರೋದು ಹಾಗೆ. ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಮರುಜೀವವನ್ನು ಕೊಟ್ಟು ಹೊಸ ಕೇಸರಿ ಅಲೆಯನ್ನು ಸೃಷ್ಟಿಸಿದಂಥ ಅಣ್ಣಾಮಲೈ ದೇಶದಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿದರು. ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸ್ಕೊಂಡಿದ್ರು. ಅಣ್ಣಾಮಲೈಗೆ ತಮಿಳುನಾಡು ಬಿ ಜೆ ಪಿಯಲ್ಲಿ ಕೊಟ್ಟಂತಹ ಮರ್ಯಾದೆ ಇದೆಯಲ್ಲ, ರಾಜಮರ್ಯಾದೆ, ಬಹುಶಃ ಇನ್ಯಾರಿಗೂ ಕೂಡ ಸಿಗದಂತಹ ರಾಜಮರ್ಯಾದೆ ರೀ. ಎಲ್ರಿ ಪಾರ್ಟಿಗೆ ಸೇರಿ ಸ್ವಲ್ಪ ಸಮಯದಲ್ಲೇ ರಾಜ್ಯಾಧ್ಯಕ್ಷನಾಗಿ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಬಿ ಜೆ ಪಿಯಂತಹ ಪಕ್ಷ ಇಷ್ಟು ಕೇವಲ ಹೋಯ್ತಾ ಅಂತಲೂ ಕೂಡ ಕೆಲವರು ಮಾತನಾಡಿಕೊಂಡಿದ್ರು ಆವತ್ತಿಗೆ. ಅಂದರೆ ಏನು ಪಾರ್ಟಿಯಲ್ಲಿ ಆ ಪಾರ್ಟಿಯ ಸಿದ್ಧಾಂತಗಳು, ಪಾರ್ಟಿಗೋಸ್ಕರ ಈ ಕೆಳಮಟ್ಟದಿಂದ ಕೆಲಸ ಮಾಡಿಕೊಂಡು ಹಂತವಾಗಿ ಕೆಲಸ ಮಾಡಿಕೊಂಡು ಈ ಹಂತಕ್ಕೆ ಬರಬೇಕು ಅನ್ನೋಂಥ ಲಾಜಿಕೆಲ್ಲ ಏನಿತ್ತಲ್ಲ, ನಿಯಮಗಳಿತ್ತಲ್ವ, ಸಿದ್ಧಾಂತಗಳಿತ್ತಲ್ವ, ಅದನ್ನೆಲ್ಲದನ್ನು ಕೂಡ ಬದಿಗೆ ಬಿಸಾಕಿದ್ರು. ಅಣ್ಣಾಮಲೈ ಅಂತಂದು ರಾಜ್ಯಾಧ್ಯಕ್ಷನಾಗಿ ಮಾಡಿಬಿಟ್ರು. ಪರಿಣಾಮ ಏನಾಯಿತು? ಬಿ ಜೆ ಪಿ ಮಕಾಡೆ ಮಲಗ್ತು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ. ಈಗ ಮತ್ತೆ ವಿಧಾನಸಭೆ ಚುನಾವಣೆ ಬಂತು. ಆಗೇನು ಅಂದ್ಕೊಂಡ್ರು, ಅಣ್ಣಾಮಲೈನ ಮತ್ತೆ ಅಟ್ಟಕ್ಕೇರಿಸ್ಬಿಡ್ತಾರೆ ಅಂತೇಳಿ. ಬಿ ಜೆ ಪಿ ಮತ್ತೆ ಆ ತಪ್ಪನ್ನು ಮಾಡಲಿಲ್ಲ. ತೆಗೀತು, ಸೈಡಿಗೆ ಬಿಸಾಕ್ತು ಅಣ್ಣಾಮಲೈನ. ರಾಜೀನಾಮೆಯನ್ನು ಪಡೀತು. ಗುರು ನೀನೇ ರಾಜೀನಾಮೆಯನ್ನು ಕೊಡು ಗೌರವಯುತವಾಗಿ ಅಂತೇಳಿ ಹೇಳಿಬಿಡ್ತು. ರಾಜೀನಾಮೆಯನ್ನು ಕೊಟ್ಟರು. ಅದಾಯಿತು. ಅದಾದ ಮೇಲೆ ಈಗ ಎಲೆಕ್ಷನ್ನಲ್ಲಿ ಟಿಕೆಟ್ ಘೋಷಣೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇತ್ತು. ಎಲ್ಲಿವರೆಗೆ? ಶುಕ್ರವಾರ ಸಂಜೆವರೆಗೂ ಕೂಡ ನಿರೀಕ್ಷೆ ಇತ್ತು. ಶುಕ್ರವಾರ ಲಿಸ್ಟ್ ಬಂತು. ಅಣ್ಣಾಮಲೈಗೆ ಒನ್ಸ್ ಅಗೇನ್ ಶಾಕ್ ಎದುರಾಯಿತು. ಲಿಸ್ಟಲ್ಲಿ ಹೆಸರೇ ಇಲ್ಲ, ಅಣ್ಣಾಮಲೈ ಅನ್ನುವಂಥ ಹೆಸರೇ ಇಲ್ಲ. ಶಾಕ್, ದೊಡ್ಡ ಶಾಕ್. ಸಾಮಾನ್ಯವಾದಂಥ ಶಾಕಲ್ಲ ಇದು, ದೊಡ್ಡ ಶಾಕ್. ಯಾವಾಗ ಅಣ್ಣಾಮಲೈಯವರ ಹೆಸರನ್ನು ಈ ಲಿಸ್ಟ್ನಿಂದ ತೆಗೆದು ಬಿಸಾಕಿದ್ದಾರೆ ಅನ್ನೋದು ಗೊತ್ತಾಯಿತೋ, ಈಗೇನು ಮಾಡಬೇಕು? ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತೇಳಿ ಹೇಳಬೇಕಲ್ಲ. ಅಣ್ಣಾಮಲೈ ಟ್ವೀಟ್ ಮಾಡೇ ಬಿಟ್ರು, ಇಲ್ಲಪ್ಪ ನನಗೆ ಟಿಕೆಟ್ ಕೊಡದೇ ಇರೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಬೇಸರ ಇಲ್ಲ. ಟಿಕೆಟ್ ಸಿಗ್ತಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ. ಕೆಲವರು ಅಲ್ಲಿಗೂ ಕೂಡ ಹೇಳಿದ್ರಂತೆ, ಅಣ್ಣ ನೀನು ದಯವಿಟ್ಟು ಬರೋಕ್ಕೆ ಹೋಗಬೇಡ ನಮ್ಮ ಕ್ಷೇತ್ರಕ್ಕೆ. ಈಗೇನೋ ಒಂದು 2,000ನೋ 3,000ನೋ ಓಟು ಬೀಳ್ಬೋದು, ಆ ಓಟು ಕೊನೆಗೆ ಬೀಳದಿರೋಂಗೆ ಒಂದು ಮಾಡಬೇಡಣ್ಣ, ದಮ್ಮಯ್ಯ ಬರಬೇಡ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ಹೀಗೆ ತಮಿಳುನಾಡು ಬಿ ಜೆ ಪಿಯ ರಾಜಕೀಯದಲ್ಲಿ ಅಣ್ಣಾಮಲೈ ಇವತ್ತಿಗೆ ಕಂಪ್ಲೀಟಾಗಿ ಸೈಡ್ಲೈನ್ ಆಗಿಬಿಟ್ರು. ತಮಿಳುನಾಡಿನ 234 ಸ್ಥಾನಗಳ ಪೈಕಿ ಮೈತ್ರಿ ಪಕ್ಷವಾದಂತಹ AIADMK ಬಹುಪಾಲು ಸೀಟನ್ನು ಪಡ್ಕೊಂಡಿದೆ. ಬಿ ಜೆ ಪಿಗೆ 27 ಸೀಟ್ ಮಾತ್ರ. ಎಷ್ಟು? 27. 234ರಲ್ಲಿ 27. ಈ 27ರಲ್ಲೂ ಕೂಡ ಅದೆಷ್ಟು ಗೆಲ್ತಾರೋ, ಒಂದು ನಂಬರ್ ದಾಟಲ್ವೋ, ಇದನ್ನು ಇವತ್ತೇ ಭವಿಷ್ಯ ಹೇಳಿಬಿಡ್ಬೋದು. ಆ ಭವಿಷ್ಯವನ್ನು ಆಲ್ರೆಡಿ ಸಮೀಕ್ಷೆ ಕೂಡ ಹೇಳಿದೆ ಕಣ್ರಿ. ಇನ್ಫ್ಯಾಕ್ಟ್ ಆ ಸಮೀಕ್ಷೆ ಕೂಡ ಹೇಳಿದೆ. ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆ ಬಂದಾಗಿದೆ. ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನೋಡಿಕೊಂಡೇ ಬಿ ಜೆ ಪಿ ಟಿಕೆಟನ್ನು ಅನೌನ್ಸ್ ಮಾಡಿದೆ ಅನ್ನೋದನ್ನು ಗುಟ್ಟಾಗಿ ಇಟ್ಟಿರುವಂಥ ವಿಚಾರ ಏನಲ್ಲ. ಈ ಕಾರಣಕ್ಕೋಸ್ಕರನೇ ಅಣ್ಣಾಮಲೈಯನ್ನು, ಅಣ್ಣ ನೀನು ಮನೆಯಲ್ಲೇ ಆರಾಮಾಗಿರು, ನೀನು
ಚುನಾವಣೆ ಪ್ರಚಾರಕ್ಕೆ ಹೋಗದೇ ಇದ್ರೂ ಕೂಡ ಏನೋ ಬೇಜಾರಿಲ್ಲ ಅನ್ನೋಂಥ ವಿಚಾರವನ್ನು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಈಗ ಇಲ್ಲಿವರೆಗೆ ನಡೆದಿರುವಂತಹ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಮತ್ತು ಈಗ ಸಿಕ್ಕಿರುವಂತಹ ತಮಿಳುನಾಡಿನ ಸಮೀಕ್ಷೆಯನ್ನು ನೋಡ್ತಾ ಹೋದರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ, ತಮಿಳುನಾಡಿನ ರಾಜಕೀಯ ಬೇರೆ ರಾಜ್ಯದ ರಾಜಕೀಯದ ರೀತಿ ಅಲ್ಲ. ಒಂದು ಕಡೆ DMK ಅಧಿಕಾರವನ್ನು ಉಳಿಸಿಕೊಳ್ಳುವಂಥ ಸ್ಥಾನಮಾನವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಲ್ಲಿಗೆ ಒಂದು DMKಗೆ ಈಗ ನಡೆದಿರುವಂಥ ಸಮೀಕ್ಷೆಯ ಪ್ರಕಾರ 181ರಿಂದ 189 ಸ್ಥಾನಗಳು ಸಿಗಬಹುದು. ADMKಗೆ 38ರಿಂದ 42 ಸ್ಥಾನಗಳು ಸಿಗಬಹುದು. TVKಗೆ 8ರಿಂದ 10, NTKಗೆ 0 ಮತ್ತು ಇತರರು 0. ಈ ರೀತಿ ಇದೆ ಸಮೀಕ್ಷೆ, ಸದ್ಯದ ಚುನಾವಣಾ ಪೂರ್ವ ಸಮೀಕ್ಷೆ. ಇದೇ ಪ್ರಕಾರ ಆಗ್ತದಾ ದೇವರನ್ನೇ ಗೊತ್ತಿಲ್ಲ, ಆಗಬಹುದಾ ಚಾನ್ಸಸ್ ಇದೆ. ADMK ಅಂತ ಹೇಳಿದ್ರೆ BJP ಜೊತೆಗೆ ಸೇರಿ ಬರ್ತದೆ. 27 ಸೀಟನ್ನು ಅವ್ರಿಗೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಬಹುಶಃ ಅಣ್ಣಾಮಲೈ ಕೊಟ್ಟಿದ್ರೆ ಅದೂ ಒಂದು ಮೈನಸ್ ಆಗ್ತಿತ್ತು ಅನ್ನುವಂಥ ಲೆಕ್ಕಾಚಾರ ಗೊತ್ತಾಗಿಯೇ BJP ಟಿಕೆಟನ್ನು ಕೊಟ್ಟಿಲ್ಲ. ಒಂದು ಲೆಕ್ಕದಲ್ಲಿ ಅಣ್ಣಾಮಲೈ ಬೆಟರ್ ಏನು ಅಂತ ಹೇಳಿದ್ರೆ BJPಯನ್ನು ಬಿಟ್ಟು ಬೇರೆ ಪಾರ್ಟಿಯನ್ನು ಸೇರೋದು. ಬಟ್ ಸದ್ಯಕ್ಕೆ ಆ ಧೈರ್ಯವನ್ನು ಅಣ್ಣಾಮಲೈ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ ಅಂತೇಳಿ ಅನ್ನಿಸ್ತದೆ. ಇನ್ನೇನಾದರೂ ಕರ್ನಾಟಕದ ರಾಜಕೀಯಕ್ಕೆ ಅಣ್ಣಾಮಲೈ ಬಂದುಬಿಡಬಹುದಾ ಅಂತೇಳಿ ಕೇಳಿದ್ರೆ ಅಲ್ಲಗೆಳೆಯೋಕ್ಕೂ ಕೂಡ ಸಾಧ್ಯವಿಲ್ಲ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.